ಈಜಲು ಹೋದ ಮೂವರು ಯುವಕರು ನೀರು ಪಾಲಾಗಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ಗೊದ್ದಾಪುರ ಗ್ರಾಮದ ಕಪಿಲಾ ನದಿಯಲ್ಲಿ ನಡೆದಿದೆ. ಈಜಲು ಹೋಗಿ ಮೂವರು ಯುವಕರು ನೀರು ಪಾಲಾಗಿದ್ದಾರೆ. ಘಟನೆ ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮದ ಕಪಿಲಾ ನದಿಯಲ್ಲಿ ಸಂಭವಿಸಿದೆ. ಬಿಹಾರ ಮೂಲದ ಮಿಲನ್, ಮೋಹನ್, ತರುಣ್ ಮೃತ ದುರ್ದೈವಿಗಳು. ಬಿಹಾರ ಮೂಲದ ಮಿಲನ್ನ ಮೃತದೇಹ ಪತ್ತೆಯಾಗಿದೆ. ಇನ್ನಿಬ್ಬರ ಶವವನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ನೆಸ್ಲೆ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಯುವಕರಿವರು ಬಿಸಿಲ ಬೇಗೆಯಿಂದ ಈಜಲು ಹೋಗಿದ್ದಾರೆ, ನೀರು ಪಾಲಾಗಿದ್ದಾರೆ. ಸ್ಥಳೀಯರಿಂದ ನಂಜನಗೂಡು ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸಲಾಯಿತು. ಸ್ಥಳಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಶವಗಳ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಮಂಡ್ಯದಲ್ಲಿ 4 ಜನ ನೀರು ಪಾಲಾಗಿರುವಂತಹ ಒಂದು ವರದಿ ಬರ್ತಾ ಇದೆ. ಕಾವೇರಿ ನದಿಯಲ್ಲಿ ಈಜಲು ಹೋದಂತಹ 4 ಯುವಕರು ನೀರು ಪಾಲಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಮಳವಳ್ಳಿಯ ಮುತ್ತತ್ತಿಯ ಕಾವೇರಿ ಬಳಿ ಘಟನೆ ಸಂಭವಿಸಿರೋದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿ. ಮೈಸೂರು ಮೂಲದ 4 ಯುವಕರು ಸಾವನ್ನಪ್ಪಿದ್ದಾರೆ. ನಾಗೇಶ್, ಭರತ್, ಗುರು, ಮಹದೇವ ಸಾವನ್ನಪ್ಪಿರುವಂತಹವರು. ಮಗದೊಂದು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಬಿಹಾರ ಮೂಲದವರು ಸಾವನ್ನಪ್ಪಿರುವುದು. ಇದು ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮದಲ್ಲಿ ಕಪಿಲಾ ನದಿಯಲ್ಲಿ ಘಟನೆ ಸಂಭವಿಸಿದೆ. ಬಿಸಿಲ ಬೇಗೆ ಈಜೋಣ ಅನ್ನುವಂತಹ ಮನಸ್ಸಾಗುತ್ತೆ. ಆ ಕಾರಣಕ್ಕಾಗಿ ನದಿಗೆ ಹೋಗ್ತಾರೆ. ಈಜು ಬರ್ದೇನೋ ಅಥವಾ ಏನಾಗುತ್ತೋ ಗೊತ್ತಿಲ್ಲ. ಫೈನಲಿ ಒಬ್ಬರನ್ನೊಬ್ಬರು ಹಿಡ್ಕೊಂಡು ಸಾವನ್ನಪ್ಪಿರುವಂತಹ ಘಟನೆ. ಒಂದು ಕಡೆಯಲ್ಲಿ 3 ಸಾವನ್ನಪ್ಪಿದ್ರೆ ಮಗದೊಂದು ಕಡೆಯಲ್ಲಿ 4 ಮೃತರಾಗಿದ್ದಾರೆ.